ಹಾಯ್, KCET ಅಪ್ಲಿಕೇಶನ್ ಅಲ್ಲಿ ಸ್ಪೆಷಲ್ ಕೆಟಗರಿಯನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಸ್ಪೆಷಲ್ ಕೆಟಗರಿಯನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ 2 ಸೆಟ್ ಜೆರಾಕ್ಸ್ ಕಾಪೀಸ್ ಇವುಗಳನ್ನ ತೆಗೆದುಕೊಂಡು KEA ಆಫೀಸ್ ಬೆಂಗಳೂರಿಗೆ ಹೋಗಬೇಕು. ಓಕೆನಾ, ಅದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಯಾವ್ಯಾವ ರೀತಿ ಸ್ಪೆಷಲ್ ಕೆಟಗರಿ ಅವರಿಗೆ ಯಾವಾಗ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಅದನ್ನ ಈಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ CAPF, CRPF, CISF, BSF ಹಾಗೆ ITBP ಇವರಿಗೆ ಮೇ 5ನೇ ತಾರೀಕಿಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ KA ಆಫೀಸ್ ಬೆಂಗಳೂರು. ಓಕೆನಾ, ಸೊ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು. ಅದರ ನಂತರ ಎಕ್ಸ್ ಡಿಫೆನ್ಸ್ ಹಾಗೆ ಎಕ್ಸ್ CAPF ಇವರಿಗೆ ಅಂದ್ರೆ ಈ ಒಂದು ಸ್ಪೆಷಲ್ ಕೆಟಗರಿಯನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಮೇ 6ನೇ ತಾರೀಕು ಹಾಗೆ ಮೇ 7ನೇ ತಾರೀಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಲಾಗುತ್ತೆ KEA ಆಫೀಸ್ನಲ್ಲಿ. ಅದರ ನಂತರ ಈಗ ಡಿಫೆನ್ಸ್ ಈ ಒಂದು ಸ್ಪೆಷಲ್ ಕೆಟಗರಿಯನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಮೇ 8ನೇ ತಾರೀಕಿನಿಂದ ಮೇ 9ನೇ ತಾರೀಕಿನವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಲಾಗುತ್ತೆ. ಹಾಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೆ ಆಂಗ್ಲೋ ಇಂಡಿಯನ್ ಸೊ ಈ ಒಂದು ಕೋಟಾವನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಮೇ 12ನೇ ತಾರೀಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಅದಂತರ NCC ಇದನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳು NCC ಕೋಟಾವನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಮೇ 13ನೇ ತಾರೀಕಿನಿಂದ ಮೇ 14ನೇ ತಾರೀಕಿನವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಲಾಗುತ್ತೆ. ನಂತರ ಈ ಸ್ಪೋರ್ಟ್ಸ್ ಏನಿದೆ ಅದು ಕೂಡ ಈ ಸ್ಪೆಷಲ್ ಕೆಟಗರಿ ಅಂಡರೇ ಬರುತ್ತೆ. ಅದಕ್ಕೆ ಇದುವರೆಗೆ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಅದರ ಡೇಟ್ ಅನ್ನು ಕೂಡ ಮುಂದೆ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರ ಆದಷ್ಟು ಬೇಗ ಹೇಳ್ತೀನಿ. ನಂತರ ಈ KA ಆಫೀಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದು ಮುಂಜಾನೆ 10:30ರಿಂದ ಸಂಜೆ 5:30ವರೆಗೆ ನಡೆಯುತ್ತೆ. ಸೊ ಅದರ ನಡುವೆ ನೀವು ಹೋಗಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಬೇಕಾಗತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.